ಸಂಪರ್ಕ ಮತ್ತು ಸಂಬಂಧ ಇವೆರಡರ ಅಂತರ ಏನು? ಇಲ್ಲಿ ದೊಡ್ಡ ಸಮಸ್ಯೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವುದರ ಜೊತೆ ಸಂಪರ್ಕದಲ್ಲಿರಬೇಕು, ಯಾವುದರ ಜೊತೆ ಸಂಬಂಧದಲ್ಲಿರಬೇಕು, ಇದೆರಡು ಚೇಂಜ್ ಆಗಿಬಿಟ್ಟವೆ. ಪಾಲಕರು ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಫುಲ್ ಸಂಬಂಧ ಬೆಳೆಸಾರ, ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿಕ್ಷಕರು ಈ ರೂಲ್ಸು ರೆಗ್ಯುಲೇಷನ್ಸು, ಈ ಎಗ್ ಕೊಡೋದು, ತತ್ತಿ ಕೊಡೋದು, ಅದು ಮಾಡೋದು, ಹಾಲು ಕೊಡೋದು, ಇದ್ರ ಜೊತೆ ಫುಲ್ ಸಂಬಂಧದಾಗದಾರ, ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೌದಾ? ಈ ಸಂಪರ್ಕ ಸಂಬಂಧ ಹಿಂದೆ ಮುಂದೆ ಆದಾಗ ಈ ಪ್ರಾಬ್ಲಮ್. ಸೊ ಒಬ್ಬ ಒಳ್ಳೆ ಶಿಕ್ಷಕ, ಆದರ್ಶ ಶಿಕ್ಷಕ ಅಂದರೆ ಆ ಮಕ್ಕಳ ಜೊತೆ ಒಂದು ಸಂಬಂಧ ಬೆಳೆಸ್ತಾನೆ. ಸಂಬಂಧ ಬೆಳಿಬೇಕಂದ್ರೆ ಮನೆಯಲ್ಲಿರಲಿ, ಗಂಡ ಹೆಂಡತಿ ಇರಲಿ, ಅಪ್ಪ ಅಮ್ಮ, ಓಕೆ, ಮಕ್ಕಳ ಜೊತೆ ಇರಲಿ, ಸಮಾಜದಲ್ಲಿರಲಿ, ಓಕೆ, ಗುರು ಹಿರಿಯರ ಜೊತೆ ಇರಲಿ, ಒಂದು ಸಂಬಂಧ ಬೆಳಿಬೇಕು ಅಂತಂದರೆ ಮೊದಲ ಬೇಕಾಗಿದ್ದು ಸಂವಾದ. ವಾದದಲ್ಲಿ ನಾನು ಅಂತಿದೆ, ಸಂವಾದದಲ್ಲಿ ನಾವು ಅಂತಿದೆ. ವಾದದಲ್ಲಿ ನಾನು ನಿನಗೆ ತೋರಿಸ್ತೀನಿ ಅಂತೈತಿ, ಸಂವಾದದಲ್ಲಿ ಇಬ್ಬರು ಕೂಡ ನೋಡೋಣ ಬಾ ಅಂತೈತಿ. ವಾದದೊಳಗೆ ನಾ ಏನು ಕಡಿಮೆ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಭಾರಿ ಐತಂತೈತಿ. ಸಂವಾದದಲ್ಲಿ ಇರ್ಬೋದು, ಆದರೂ ನಿಂದು ಕೇಳೋಣ, ಇಬ್ಬರು ಕೂಡ ಮಾಡೋಣ ಅಂತೈತಿ. ವಾದದಲ್ಲಿ ನಾ ಗೆಲ್ತೇನೆ ಅಂತೈತಿ, ಹೆಂಗಾರ ಮಾಡಿ ಗೆಲ್ಲಬೇಕಂತೈತಿ. ಸಂವಾದದಲ್ಲಿ ಇಬ್ಬರು ಕೂಡ ಗೆಲ್ಲೋಣ ಬಾ ಅಂತೈತಿ. ಯಾವಾಗ ಈ ವಾದದಿಂದ ಸಂವಾದಕ್ಕೆ ಬರ್ತೇವೆ, ಅವಾಗ ಒಂದು ಶಿಕ್ಷಣ ಸ್ಟಾರ್ಟ್ ಆಗ್ತೈತಿ ಅಂತ ಅನಿಸುತ್ತೆ.